ಫೋರ್ತ್ ಮೇನ್ ಕ್ವಶನನ್ನು ನಾವು ನೋಡ್ತಾ ಇದ್ದೀವಿ. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದ ಫಾಲೋವಿಂಗ್. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದ ಫಾಲೋವಿಂಗ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಹೌದಾ? ಏನು ಕೇಳ್ತಾ ಇದ್ದಾನೆ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕೇಳ್ತಾ ಇದ್ದಾನೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಹೌದಾ? ಈ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗಿರ್ತಾ ಇದೆ? ಏನ ಒಂದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಿರ್ತಾ ಇದೆ ಅಂತಂದರೆ, ಡಿನಾಮಿನೇಟರ್ನಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಡಿನಾಮಿನೇಟರ್ನಲ್ಲಿ 1 ಬರ್ತಾ ಇದೆ, ಹೌದಾ? ಡಿನಾಮಿನೇಟರ್ನಲ್ಲಿ 1 ಇರ್ತಾ ಇದೆ. ಯಾವಾಗ ಯಾವ ನಂಬರಿಂದ ಇದಕ್ಕೆ ಇಂಟು ಮಾಡಿದ್ರೆ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಏನಿದೆ? ನಮಗೆ 1 ಇದೆ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಎಲಿಮೆಂಟ್ ಏನಿದೆ? 1 ಇದೆ. ಅಂದರೆ ಇದಕ್ಕೆ ಯಾವ ನಂಬರಿಂದ ಇಂಟು ಮಾಡಿದ್ರೆ ನಮಗೆ ಆನ್ಸರ್ 1 ಬರ್ತಾ ಇದೆ ಅಂದಾಗ ಇದರ ರೆಸಿಪ್ರೋಕಲ್. ಇದರ ರೆಸಿಪ್ರೋಕಲ್ ಅಂದರೆ ಇದನ್ನು ರಿವರ್ಸ್ ಮಾಡೋದು. a/1 ಅನ್ನು 1/a ಅಂತ ಮಾಡ್ತೀವಿ. ಯಾವಾಗ ಇವೆರಡು ಕ್ಯಾನ್ಸಲ್ ಆಗಿ ಎ ಕ್ಯಾನ್ಸಲ್ ಆಗಿ ನಮಗೆ ಆನ್ಸರ್ನಲ್ಲಿ 1 ಸಿಗ್ತಾ ಇದೆ, 1 ಸಿಗ್ತಾ ಇದೆ. ಹಾಗಾಗಿ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ಈಸ್ 1/a. ಅಂದರೆ ಈ ಕೊಟ್ಟಿರ್ತಕ್ಕಂತಹ ನಂಬರ್ಗಳಿಗೆ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಫೈಂಡ್ ಮಾಡ್ಕೊತಾ ಹೋಗೋಣ. ದ ಫಸ್ಟ್ ಒನ್ ಈಸ್ -13. -13 ನೋಡಿ, -13 ಹೇಗೆ ಬರ್ಕೊಳ್ಬೇಕು? -13/1 ಅಂತ ಇದೆ. ಹಾಗಾದರೆ ಇದರದ ರೆಸಿಪ್ರೋಕಲ್ ಏನು? ದ ರೆಸಿಪ್ರೋಕಲ್ ಆಫ್ -13/1 ಈಸ್ 1/-13. 1/-13. ಇಲ್ಲಿ ನಾವು ಒಂದು ಗಮನಿಸ್ಬೋದು, ಚಿಹ್ನೆ ಪ್ಲಸ್ ಇದ್ದರೆ ಪ್ಲಸ್ಸೇ ಇರ್ತಾ ಇದೆ, ಮೈನಸ್ ಇದ್ದರೆ ಮೈನಸ್ಸೇ ಇರ್ತಾ ಇದೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನಲ್ಲಿ ಸೈನ್ ಚೇಂಜ್ ಆಗೋದಿಲ್ಲ. ಓನ್ಲಿ ನಂಬರ್ಸ್ ಯಾವುದು? ನ್ಯೂಮನೇಟರ್ ವಿಲ್ ಬಿಕಮ್ ಡಿನಾಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ವಿಲ್ ಬಿಕಮ್ ನ್ಯೂಮನೇಟರ್. ಸೊ ಇಂಟು 1/-13 ಇಂಟು 1/-13. ಈ 13 -13 ಎರಡು ಕ್ಯಾನ್ಸಲ್ ಆಗ್ತಾ ಇದೆ. 13 1 ಸೊ ಇಟ್ ಈಸ್ 1 ಉಳಿತಾ ಇದೆ. ದೇರ್ ಫೋರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -13 is 1/-13. 1/-13. ದಟ್ ಈಸ್ ದ ರೆಸಿಪ್ರೋಕಲ್ ಆಫ್ -13. ಓಕೆ, ಈಗ ನಾವು ಸೆಕೆಂಡ್ ಕ್ವಶನನ್ನು ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ? -13/19. -13/19. ಇದರ ರೆಸಿಪ್ರೋಕಲ್ ಏನು? ದಾಟ್ ಈಸ್ 19/-13. ನೋಡಿ, ಕ್ಯಾನ್ಸಲ್ ಮಾಡಿ. -13 ಗೆಟ್ ಕ್ಯಾನ್ಸಲ್ಡ್. 19 1 ಗೆಟ್ ಕ್ಯಾನ್ಸಲ್ಡ್. ಹಾಗಾದರೆ ಎಲ್ಲ ಆನ್ಸರ್ ಎಷ್ಟು ಉಳೀತು? 1 1 1 1 1 1 ಮೈನಸ್ ಕೂಡ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಇಟ್ ಈಸ್ 1. ಅಂದರೆ ನಾವು ಏನಂತ ಬರೀಬೋದು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -13/19 ಈಸ್ 19/-13. 19/-13 ನೋಡ್ಬೋದು, ಮೈನಸ್ ಚಿಹ್ನೆ ಹಾಗೇ ಇದೆ. ಓನ್ಲಿ ನಂಬರ್ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಓಕೆ, ನಂತರದಲ್ಲಿ ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? 1/5. ಥರ್ಡ್ ಒನ್. ನೆಕ್ಸ್ಟ್ ಕ್ವಶನ್ ಏನಿದೆ? 1/5. 1/5. ಈ 1/5ನ ರೆಸಿಪ್ರೋಕಲ್ ಏನು? ದಟ್ ಈಸ್ 5/1. 5/1. 1/5 ರೆಸಿಪ್ರೋಕಲ್ ಏನಾಗ್ತಾ ಇದೆ? 5/1. ರಿವರ್ಸ್ ಮಾಡಬೇಕು. 5 1 5 1 ನೋಡಿ, 1 1 1 1 1 1 ದಟ್ ಈಸ್ 1. ದೇರ್ ಫೋರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 1/5 ಈಸ್ ಏನಾಗ್ತಾ ಇದೆ? 5/1 ಆಗ್ತಾ ಇದೆ. ಅಂದರೆ ಜಸ್ಟ್ 5 ಅಂತ ನಾವು ಹೇಳ್ಬೋದು. 5/1 ಈಸ್ ನಥಿಂಗ್ ಬಟ್ 5 ಅಂತಲೂ ಹೇಳ್ಬೋದು. ಓಕೆ, ನಂತರದಲ್ಲಿ ಫೋರ್ತ್ ಕ್ವಶನ್ ಏನಿದೆ? -5/8
ಇಂಟು -3/7 -5/8 ಇಂಟು -3/7 ಇದು ಫೋರ್ತ್ ಕ್ವಶನ್ ಇದೆ. ಹೌದಾ? ಇದ್ರದ್ದು ರೆಸಿಪ್ರೋಕಲ್. ನಾವು ಮೊದಲು ಏನು ಮಾಡೋಣ, ಎರಡೂ ಕಡೆ ಏನಿದೆ ಮೈನಸ್ ಇದೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. 5/8ನ ರೆಸಿಪ್ರೋಕಲ್ ಏನು? 8/5. ಹೌದಾ? ಇಂಟು 3/7ನ ರೆಸಿಪ್ರೋಕಲ್ ಏನು? 7/3. ಇದನ್ನು ಇದರಿಂದ ಇಂಟು ಮಾಡಬೇಕು. ನೋಡಿ, ಈಗ 8 1 ಕ್ಯಾನ್ಸಲ್ ಆಗ್ತಾ ಇದೆ, ಹಾಗೆ 7 1 ಕ್ಯಾನ್ಸಲ್ ಆಗ್ತಾ ಇದೆ, 5 1 ಕ್ಯಾನ್ಸಲ್ ಆಗ್ತಾ ಇದೆ, 3 1 ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -5/8 ಇಂಟು -3/7 ಈಸ್ 8/5 ಇಂಟು 7/3. ಯಾಕಂದರೆ ಎರಡು ಮೈನಸ್ ಇತ್ತು, ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಆನ್ಸರ್ನಲ್ಲಿ ಪ್ಲಸ್ ಇರ್ತಾ ಇದೆ. ನಂತರದಲ್ಲಿ ಕ್ವಶನ್ ನಂಬರ್ 5 ಏನಿದೆ ಅಂತ ನಾವು ನೋಡೋಣ. ಕ್ವಶನ್ ನಂಬರ್ 5 ಈಸ್ -1 ಇಂಟು -2/5 ನೋಡಿ, ಇಲ್ಲಿ ಕೂಡ ಎರಡು ಮೈನಸ್ ಕ್ಯಾನ್ಸಲ್ ಆಗ್ತಾ ಇದೆ. ಯಾವಾಗ ಎರಡು ಮೈನಸ್ ಕ್ಯಾನ್ಸಲ್ ಆಗ್ತಾ ಇದೆ, ಇದನ್ನೇ ಯಾವುದರಿಂದ ಗುಣಿಸ್ಬೋದು? 1/1 ಅಂದರೆ 1 ಆಗ್ತಾ ಇದೆ. -2/5ನ ರೆಸಿಪ್ರೋಕಲ್ ಏನಿದೆ? 5/2 ಇದೆ, 5/2 ಇದೆ. ಹೌದಾ? ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಯಿತು. 5 1 5 1 2 1 ಕ್ಯಾನ್ಸಲ್ ಆಗಿ 1 ಉಳಿತಾ ಇದೆ. ದೇರ್ ಫೋರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -1 ಇಂಟು -2/5 ಈಸ್ -1 ಇಂಟು -2/5 ಈಸ್ ಏನಾಗ್ತಾ ಇದೆ? 5/2 ಆಗ್ತಾ ಇದೆ. ಗೊತ್ತಾಯ್ತಲ್ಲ? ಓಕೆ. ನಂತರದಲ್ಲಿ ಇದರ ಫೋರ್ತ್ ಮೇನ್ ಕ್ವಶನ್ನಲ್ಲಿ 6th ಒನ್, ದಟ್ ಈಸ್ -1 ಇದೆ. ಯಾವಾಗ -1ಗೆ ಪುನಃ -1ಇಂದ ಇಂಟು ಮಾಡ್ತಾ ಇದ್ದೀವಿ, ಇದರ ಆನ್ಸರ್ +1 ಆಗ್ತಾ ಇದೆ. ಸೊ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -1 ಈಸ್ -1. The multiplicative inverse of -1 is again -1 only. Which are the numbers itself is a multiplicative inverse ಅಂದಾಗ 1 into 1 is itself a multiplicative inverse and -1 is also itself a multiplicative inverse ಅನ್ನೋದನ್ನು ನೋಡ್ಬೋದು. ಹೌದಾ? ನಂತರದ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. 5th ಮೇನ್ ಕ್ವಶನ್, ನೇಮ್ ದ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಯೂಸ್ಡ್ ಇನ್ ಈಚ್ ಆಫ್ ದ ಫಾಲೋವಿಂಗ್. ನೇಮ್ ದ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಯೂಸ್ಡ್ ಇನ್ ಈಚ್ ಆಫ್ ದ ಫಾಲೋವಿಂಗ್. ಓಕೆ, ಫಸ್ಟ್ ಕ್ವಶನ್ ಏನಿದೆ, ನಾವು ಪ್ರಾಪರ್ಟಿಯನ್ನು ಐಡೆಂಟಿಫೈ ಮಾಡಬೇಕಾಗಿದೆ. ಫಸ್ಟ್ ಕ್ವಶನ್ ಏನಿದೆ? -4/5 ಇಂಟು 1 that is equals to 1 into -4/5 is equals to -4/5. ನೋಡಿ, ಐಡೆಂಟಿಟಿಯನ್ನು ನಾನು ಬರೀತಾ ಇದ್ದೀನಿ. ದಟ್ ಈಸ್ ಇಫ್ a into 1 is equals to 1 into a is again a ಅಂದರೆ ಯಾವುದೇ ಒಂದು ನಂಬರ್ಗೆ 1ಇಂದ ಮಲ್ಟಿಪ್ಲೈ ಮಾಡಿದರೆ ಅದು ಅದೇ ನಂಬರ್ ಇರ್ತಾ ಇದೆ. ಪ್ರಾಪರ್ಟಿ ಯೂಸ್ಡ್ ಹಿಯರ್ ಈಸ್ multiplicative identity element. The property of multiplicative identity. ಓಕೆ, ಬರೀಬೇಕು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಎಲಿಮೆಂಟ್. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಪ್ರಾಪರ್ಟಿ. ಸೆಕೆಂಡ್ ಒನ್ನಲ್ಲಿ ನೋಡೋಣ ಏನು ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ -13/17 into -2/7. when we interchanged these two, that is -2/7 into -13/17. ಅಂದರೆ a into b
ಯನ್ನು ನಾವು ಆರ್ಡರ್ ಚೇಂಜ್ ಮಾಡಿ ಬಿ ಇಂಟು ಎ ಮಾಡಿದರೂ ಕೂಡ ನಮಗೆ ಬರ್ತಕ್ಕಂತಹ ಆನ್ಸರು ಸೇಮ್ ಇರ್ತಾ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ಹೌದಲ್ಲೋ? ಎ ಇಂಟು ಬಿ ಆರ್ ಬಿ ಇಂಟು ಎ ಬೋತ್ ಆರ್ ಈಕ್ವಲ್. ಹಾಗಾದರೆ ಈ ಒಂದು ಪ್ರಾಪರ್ಟಿಯನ್ನು ನಾವು ಏನಂತ ಹೇಳ್ತಾ ಇದ್ದೀವಿ? ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಏನಂತ ಹೇಳ್ಬೋದು? ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ನಂತರದಲ್ಲಿ ಥರ್ಡ್ ಕ್ವಶನನ್ನು ನಾವು ನೋಡೋಣ. ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಥರ್ಡ್ ಒನ್, -19/29 ಇಂಟು 29 ಡಿವೈಡೆಡ್ ಬೈ -19. ಇದೇನಿದೆ? ರೆಸಿಪ್ರೋಕಲ್ ಆಫ್ -19/29 ಇದೆ. 29/-19 ಅನ್ನೋದು ಏನಿದೆ? ರೆಸಿಪ್ರೋಕಲ್ ಆಫ್ -19/29 ಇದೆ. ಹಾಗಾದರೆ ಇವೆರಡನ್ನು ಇಂಟು ಮಾಡಿದರೆ ನಮಗೇನು ಬರುತ್ತೆ? 1 ಬರುತ್ತೆ. 1 ಇಸ್ ಅ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಅಂದರೆ ಯಾವ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡಿದ್ದಾರೆ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಏನಿದೆ? ಇನ್ವರ್ಸ್ ಪ್ರಾಪರ್ಟಿಯನ್ನು ಯೂಸ್ ಮಾಡಲಾಗಿದೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ರಾಪರ್ಟಿ. ಯಾವುದಿದು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಹೌದಲ್ಲ? ಪ್ರಾಪರ್ಟಿಯನ್ನು ನಾವು ಸರಳವಾಗಿ ಐಡೆಂಟಿಫೈ ಮಾಡಿದ್ವಿ. ಆ ಪ್ರಾಪರ್ಟಿಯನ್ನು ಏನಂತ ಬರೀಬೋದು? 1a/1 ಇಂಟು 1/a ಈಸ್ ಈಕ್ವಲ್ಸ್ ಟು 1 ಅಂತ ಬರಿಬೋದು. ಅಥವಾ a ಇಂಟು 1/a ಈಕ್ವಲ್ಸ್ ಟು 1/a ಇಂಟು a ದ್ಯಾಟ್ ಈಕ್ವಲ್ಸ್ ಟು 1 ಅಂತ ಇದೆ. ಹೌದಾ? ಓಕೆ. ನಂತರದ ಒಂದು ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ 6, ಎಕ್ಸಸೈಸ್ 2.1ನಲ್ಲಿ ನಾವು ಕ್ವಶನ್ ನಂಬರ್ 6 ನೋಡ್ತಾ ಇದ್ದೀವಿ. ಹೌದಾ? ದಟ್ ಈಸ್ ಮಲ್ಟಿಪ್ಲೈ 6/13 ಬೈ ದ ರೆಸಿಪ್ರೋಕಲ್ ಆಫ್ 7 - 7/16. ಹಾಗಾದರೆ ನಾವು ಫಸ್ಟ್ ಏನಂತ ಹೇಳ್ತಾ ಇದ್ದಾನೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ 6/13. ಈ 6/13ಗೆ ರೆಸಿಪ್ರೋಕಲ್ ಆಫ್ -7/16 ಇಂದ ಇಂಟು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹೌದಾ? -7/16ನ ರೆಸಿಪ್ರೋಕಲ್ನಿಂದ ಇಂಟು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನಾವು ಮೊದಲೇನು ಫೈಂಡ್ ಮಾಡಬೇಕು? ದಟ್ ಈಸ್ ಕ್ವಶನ್ ನಂಬರ್ 6. ರೆಸಿಪ್ರೋಕಲ್ ಆಫ್ -7/16 ಫೈಂಡ್ ಮಾಡಬೇಕು. ಏನನ್ನು ಫೈಂಡ್ ಮಾಡಬೇಕು? ರೆಸಿಪ್ರೋಕಲ್ ಆಫ್ -7/16 ಫೈಂಡ್ ಮಾಡಬೇಕು. ರೆಸಿಪ್ರೋಕಲ್ ಅಂದರೆ ಗೊತ್ತಿದೆ. ಯು ಹ್ಯಾವ್ ಟು ಕನ್ವರ್ಟ್ ದ ನ್ಯೂಮನೇಟರ್ ಆ್ಯಂಡ್ ಡಿನಾಮಿನೇಟರ್. ಯು ಹ್ಯಾವ್ ಟು ಇಂಟರ್ಚೇಂಜ್ ದ ನ್ಯೂಮನೇಟರ್ ಆ್ಯಂಡ್ ಡಿನಾಮಿನೇಟರ್. ನ್ಯೂಮನೇಟರನ್ನು ಡಿನಾಮಿನೇಟರ್ಗೆ, ಡಿನಾಮಿನೇಟರನ್ನು ನ್ಯೂಮನೇಟರ್ಗೆ ಕಳಿಸಿದರೆ ಅದು ರೆಸಿಪ್ರೋಕಲ್ ಆಗಿಬಿಡ್ತಾ ಇದೆ. ಹಾಗಾದರೆ ರೆಸಿಪ್ರೋಕಲ್ ಆಫ್ ಏನಂತ ಬರೆಯೋಣ? ಮೈನಸ್ 6th ಕ್ವಶನ್ ಸಾಲ್ಯೂಷನನ್ನು ನೋಡ್ತಾ ಇದ್ದೀವಿ. ಸೊಲ್ಯೂಷನ್ ದಟ್ ಈಸ್ ರೆಸಿಪ್ರೋಕಲ್ ಆಫ್ -7/16 ಈಸ್ 16 ಡಿವೈಡೆಡ್ ಬೈ -7. ಹೌದಾ? ಇದರಿಂದ ನಾವು 6/13ಗೆ ಇಂಟು ಮಾಡಬೇಕಾಗಿದೆ. ಹಾಗಾದರೆ ಇಂಟು ಮಾಡೋಣ. 6/13 ಇಂಟು 16 ಡಿವೈಡೆಡ್ ಬೈ -7. 16 ಡಿವೈಡೆಡ್ ಬೈ -7 ನೋಡೋಣ ಆನ್ಸರ್ ಏನಾಗುತ್ತೆ. 6 6 36 ಕ್ಯಾರಿ 3, 6 1 6 + 3 9, 96 ಡಿವೈಡೆಡ್ ಬೈ 7 3 21 ಕ್ಯಾರಿ 2, 7 1 7 + 2 9. ದಟ್ ಈಸ್ ಏನಾಯಿತು? 96 ಡಿವೈಡೆಡ್ ಬೈ 91. ಇಲ್ಲಿ ಮೈನಸ್ ಇದೆ. ಸೊ ಎಲ್ಲ ಒಂದು ಚೆಕ್ ಮಾಡಿದರೆ ಮೈನಸ್ ಇಂಟು ಪ್ಲಸ್, ಸೊ ಮೈನಸ್. ಸೊ ಯುವರ್ ಆನ್ಸರ್ ಈಸ್ -96/91. -96 ಡಿವೈಡೆಡ್ ಬೈ 91 ಆನ್ಸರ್ ಆಗ್ತಾ ಇದೆ. ಎಷ್ಟೊಂದು ಸರಳ ಇದೆ ನೋಡಿ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು?
ಯಾವ ನಂಬರಿಂದ ಇದನ್ನು ಇಂಟು ಮಾಡಬೇಕು? ಯಾವ ನಂಬರಿಂದ ಇಂಟು ಮಾಡಬೇಕು? ದ ರೆಸಿಪ್ರೋಕಲ್ ಆಫ್ -7/16. The reciprocal of -7/16 is 16 divided by -7. 16 divided by -7. ಸೊ ಇದನ್ನು 6/13 -16/7 ಇಂದ ಇಂಟು ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ಆನ್ಸರ್ ಏನಿದೆ? -96/91. -96/91. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಏನಿದೆ ನೆಕ್ಸ್ಟ್ ಕ್ವಶನು? ಟೆಲ್ ವಾಟ್ ಪ್ರಾಪರ್ಟಿ ಅಲೋಸ್ ಯು ಟು ಕಂಪ್ಯೂಟ್ 1/3 ಇಂಟು 6 ಇಂಟು 4/3 ಆ್ಯಸ್ 1/3 ಇಂಟು 6 ಇಂಟು 4/3. ನೋಡೋಣ, ನಮಗೇನಿದೆ? ಎ ಇಂಟು ಬಿ ಇಂಟು ಸಿ. ಎ ಇಂಟು ಬಿ ಇಂಟು ಸಿ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ ಇಂಟು ಸಿ ಇದೆ, ಹೌದಾ? ಹಾಗಾದರೆ ಈ ಪ್ರಾಪರ್ಟಿಯನ್ನು ಏನಂತ ಕರೀತಾ ಇದ್ದೀವಿ? ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಏನಂತ ಕರೀತಾ ಇದ್ದೀವಿ? ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀವಿ, ಹೌದಲ್ಲ? ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇದಿಷ್ಟೇ ಇದೆ, ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಏನಿದೆ? ಏನನ್ನು ಕೇಳ್ತಾ ಇದ್ದಾರೆ ನೋಡೋಣ. ಕ್ವಶನ್ ನಂಬರ್ 8ಅಲ್ಲಿ ಈಸ್ 8/9 ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -1/1/8? ವೈ ಆರ್ ವೈ ನಾಟ್? ನೋಡಿ, ಫಸ್ಟ್ ಕ್ವಶನ್ ಇದೆ, -1/1/8 ಅನ್ನೋದು 8/9ನ ಮಲ್ಟಿಪ್ಲಿಕೇಶನ್ ಇನ್ವರ್ಸ್ ಇದೆ ಏನು? ಇದೆ ಅಂದರೆ ಯಾಕೆ ಇದೆ, ಇಲ್ಲ ಅಂದರೆ ಯಾಕೆ ಇಲ್ಲ, ಹೌದಾ? ನೋಡಿ, ನಾವು ಡೈರೆಕ್ಟಾಗಿ ಹೇಳಬಹುದು, ಯಾವಾಗ 8/9ನ ಇನ್ವರ್ಸ್ 8/9ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗ್ತಾ ಇದೆ? 9/8 ಇರ್ತಾ ಇದೆ, ಹೌದಾ? 9/8 ಇರ್ತಾ ಇದೆ. ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 8/9 ಈಸ್ 9/8. ಇದೊಂದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಓಕೆ, ಇದನ್ನು ನಾವು ಸಾಲ್ವ್ ಮಾಡಿದ್ರೆ -1/1/8 ಅನ್ನು ಸಾಲ್ವ್ ಮಾಡಿದ್ರೆ 8 1 8 + 1 9, 9/8 ಆಗ್ತಾ ಇದೆ. ದಟ್ ಈಸ್ -9/8 ಆಗ್ತಾ ಇದೆ. ನಾವು ನೋಡ್ಬೋದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನಲ್ಲಿ ಓನ್ಲಿ ನ್ಯೂಮನೇಟರ್ ಆ್ಯಂಡ್ ಡಿನಾಮಿನೇಟರ್ ಇಂಟರ್ಚೇಂಜ್ ಆಗಿರ್ತಾ ಇದೆ, ಬಟ್ ಸೈನ್ ಈಸ್ ಸೇಮ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಬಟ್ ಆದರೆ ಇಲ್ಲಿ ನಮ್ಗೆ ಸೈನ್ ಏನಾಗಿದೆ? ಸೈನ್ ಈಸ್ ಆಲ್ಸೋ ಚೇಂಜ್ಡ್. ಸೊ ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗೋದಿಲ್ಲ ಅಂತ ನಾವು ನೇರವಾಗಿ ಹೇಳ್ಬೋದು. ವೈ ಮೀನ್ಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 8/9 ಈಸ್ ಪ್ಲಸ್ ಓನ್ಲಿ, ಪಾಸಿಟಿವ್ ಓನ್ಲಿ, ಹೌದಾ? ದೇರ್ ಫೋರ್ -1/1/8 ಈಸ್ ನಾಟ್ ಅ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಇನ್ವರ್ಸ್ ಆಫ್ 8/9, ಹೌದಾ? 8/9ದು 9/8 ಆಗ್ತಾ ಇದೆ. ಯಾಕೆ ಆಗ್ತಾ ಇಲ್ಲ ಅಂತಂದರೆ ಬಿಕಾಸ್ 8/9 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಈಸ್ 9/8. 9/8, but not a -9/8. Not a -9/8. So it is having minus sign, so it is not a multiplicative inverse ಅಂತ ಹೇಳ್ಬೋದು, ಸರಳವಾಗಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 9. That is 0.3 is a multiplicative inverse of 3 of 1/3? Why or why not? ನೋಡೋಣ. 0.3 ಅನ್ನೋದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್
3 ಆಫ್ 1/3 ಇದೇನು? ನಾವು ಇದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಎರಡನ್ನು ನಾವು ಕನ್ವರ್ಟ್ ಮಾಡದೆ ಹೋದರೆ ನಮಗೇನು ಗೊತ್ತಾಗೋದಿಲ್ಲ. ಒಂದು ಡೆಸಿಮಲ್ನಲ್ಲಿದೆ, ಇನ್ನೊಂದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ಡೆಸಿಮಲ್ನಲ್ಲಿ ಇರ್ತಕ್ಕಂಥದ್ದನ್ನು ಫಸ್ಟ್ ನಾವು ಕನ್ವರ್ಟ್ ಮಾಡೋಣ. ಯಾವುದಕ್ಕೆ? ಡೆಸಿಮಲ್ನಲ್ಲಿರ್ತಕ್ಕಂಥದ್ದನ್ನು ನಾವು ಮೊದಲು ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡೋಣ. ಪಾಯಿಂಟ್ ಇದೆ, ಪಾಯಿಂಟ್ ಆಫ್ಟರ್ 1 ನಂಬರ್ ಇದೆ ಅಂತಂದರೆ ಹಾಗಾದರೆ ಇದಕ್ಕೆ ಏನು ಮಾಡಬೇಕು? 0.3ಗೆ ಇಂಟು 10/10 ಇಂದ ಮಾಡೋಣ. 10/10 ಇಂದ ಇಂಟು ಮಾಡಿದ್ರೆ ಏನಾಗ್ತಾ ಇದೆ? 10 ಇಂಟು 0.3 ಈಸ್ 0.3 ಪಾಯಿಂಟನ್ನು ರಿಮೂವ್ ಆಯಿತು, ಡಿವೈಡೆಡ್ ಬೈ 10. ಸೊ ಇದು ಏನಾಗ್ತಾ ಇದೆ? 3/10 ಇದೆ. ಏನಿದೆ? 3/10 ಇದೆ. ಓಕೆ, ಇದು ನೋಡೋಣ. 3 ಆಫ್ 1/3 ಏನಿದೆ? 3 ಆಫ್ 1/3 ಮಿಕ್ಸ್ಡ್ ಫ್ರ್ಯಾಕ್ಷನ್ನಲ್ಲಿದೆ. ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ. 3 3s are 9, 9 + 1 10/3. ಸೊ 3/10 ಇದೆ. 3/10 ರೆಸಿಪ್ರೋಕಲ್ಲು 10/3 ಆಗಿರ್ತಾ ಇದೆ. ದೇರ್ ಫೋರ್ ಏನಂತ ಹೇಳ್ಬೋದು? ದೇರ್ ಫೋರ್ ರೆಸಿಪ್ರೋಕಲ್ 0.3 ಈಸ್ ಅ ರೆಸಿಪ್ರೋಕಲ್ ಆಫ್ 3 ಆಫ್ 1/3. 3 ಆಫ್ 1/3 because the simplest form y means 0.3 into 3 of 1/3 it gives us 1. It gives us 1. In the simplest form ಅಲ್ಲಿ ನಾವು ಸೊಲ್ಯೂಷನನ್ನು ಫೈಂಡ್ ಮಾಡಿದರೆ ನಮಗೆ ಆನ್ಸರ್ ಏನು ಬರ್ತಾ ಇದೆ? 1 ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ.